ಕಾಯಕವೇ ಕೈಲಾಸ. ಹಾಯ್ ಎಲ್ರಿಗೂ. ಇದೇ ತಿಂಗಳು ನವೆಂಬರ್ 13ರಿಂದ 16ರವರೆಗೂ ನಡೆಯುವ ಕೃಷಿ ಮೇಳದಲ್ಲಿ ಎಲ್ಲ ರೈತ ಬಾಂಧವರು ಭಾಗವಹಿಸಲು ಕೋರುತ್ತಾ ಶ್ರೀಮತಿ ಪದ್ಮಿನಿ ಗೌಡರವರ ನೇರ ಮಾತುಗಳನ್ನು ಅಪ್ಲೋಡ್ ಮಾಡಿರುತ್ತೇನೆ. ಇದು ಮಹಿಳೆಯರು ಹಾಗೂ ರೈತರಿಗೂ ತುಂಬ ಉಪಯುಕ್ತವಾಗಿದೆ. ದಯವಿಟ್ಟು ವಿಡಿಯೋವನ್ನು ಫುಲ್ ನೋಡಿ. ಬೆಳಗಿನ ನಮಸ್ಕಾರ. ಈ ದಿನ ಎರಡನೇ ದಿನ ತರಬೇತಿ ಕಾರ್ಯಕ್ರಮದ ಎರಡನೇ ದಿನ. ಈ ದಿನ ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ. ತಮಗೆಲ್ಲ ಒಬ್ಬ ಉದ್ಯಮಿಯನ್ನು ಪರಿಚಯ ಮಾಡಿಸ್ಕೊಳ್ಳೋಕ್ಕೆ ಯಾರು ಬೇರೆ ಅಲ್ಲ, ಶ್ರೀಮತಿ ಪದ್ಮಿನಿ ಗೌಡ ಮೇಡಮ್ ಅವರು. ನಮಸ್ತೆ ಮೇಡಮ್. ಮೇಡಮ್ ಇವರು ನಮ್ಮ ರಾಜ್ಯದಿಂದ ಸುಮಾರು 31 ಜನ ಇಲ್ಲಿಗೆ ಬಂದಿದ್ದಾರೆ. ಇವರಿಗೆ ನೇರು ಮಾರುಕಟ್ಟೆ ಬಗ್ಗೆ ಒಂದು ಮಾಹಿತಿ ಕೊಡಬೇಕು. ಇವತ್ತು ಪ್ರೋಸೆಸ್ ಆಗಿ ಇರುತ್ತಲ್ಲ ಬ್ಯಾಗ್ಸ್ ಅದಿಲ್ಲಿರುತ್ತೆ. ಈಗ ಡಿಸ್ಇನ್ಫೆಕ್ಷನ್ ಗೆ ರೆಡಿ ಆಗಿದೆ. ಅದನ್ನ ನೆಕ್ಸ್ಟ್ ಬ್ಯಾಚ್ ಇಡ್ತಾ ಇದ್ದೀವಿ. ಸೊ ಗ್ರೋ ರೂಮ್ ನಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ 22 ಡೇಸ್ ಅಂದ್ರೆ ಇಲ್ಲಿ ಹುಲ್ಲು ಹಾಕಿ ಬೀಜ ಹಾಕಿ ಅದನ್ನ ಕಟ್ಟಿ ಡಾರ್ಕ್ ರೂಮ್ ಅಂತ ಏನ್ ಪ್ರೋಸೆಸ್ ಅಂತ ಹೇಳ್ತೀವಿ ಅಂದ್ರೆ ಇಟ್ಬಿಟ್ಟು ಲೈಟು ಹಾಕಲ್ಲ ಮತ್ತೆ ಆಕ್ಸಿಜನ್ ಕೊಡಲ್ಲ. ಸೊ ಬೀಜ ಹಾಕಿದ್ದು ಮೊಳಕೆ ಆಗಕ್ಕೆ 22 ದಿನ ಬೇಕು. ಅದು ಈ ರೂಮಲ್ಲಿ ಆಗುತ್ತೆ. 22 ದಿನ ಆದ್ಮೇಲೆ ನಾವು ತಗೊಂಡದಕ್ಕೆ ಕಟ್ ಮಾಡಿ ಅಂದ್ರೆ ಕೇಸಿಂಗ್ ಅಂತ ಏನ್ ಹೇಳ್ತೀವಿ, ಸ್ವಲ್ಪ ಸಾಯಿಲ್ ಹಾಕಿ ಗ್ರೋ ರೂಮ್ಗೆ ತಗೊಂಡು ಹೋಗ್ತೀವಿ. ಸೊ ಇದು ಸ್ಪಾಂಡ್ರನ್ ರೂಮ್. ಇದು 16ಕ್ಕೆ 72, 50 kg ಕೆಪಾಸಿಟಿ. ಅಲ್ಲಿಂದ ಅಲ್ಲಿ 22 ಡೇಸ್ ಆದ್ಮೇಲೆ ನಾವು ಕೇಸಿಂಗ್ ಮಾಡ್ತೀವಿ. ಇಲ್ಲಿಗೆ ತಗೊಂಡ್ಬರ್ತೀವಲ್ಲ, ಇಲ್ಲಿ 11ನೇ ದಿನದಿಂದ ನಮ್ಗೆ ಹಾರ್ವೆಸ್ಟಿಂಗ್ 11, 12, 13, 14 ಇದೆ ಸರ್. ಇಲ್ಲೇ ಇದೆ, ಕೊಡ್ತಾ ಇದ್ದಾರೆ. ಯಾವ್ದು? ಒಂದು ದಿನಕ್ಕೆ 50 ಕಿಲೋ. ನಾವ್ ಎವ್ರಿ ಡೇ ಮಾಡ್ತೇವೆ. ಹಂಗಲ್ಲ, ಈಗ ಲೆಕ್ಕ ಮಾಡಿ ಸರ್. 4, 4, 8, 16, 32 ದಿನ ಬರುತ್ತೆ. ಒಂದು ಬ್ಯಾಗ್ ಆಕ್ಚುಲ್ ಆಗಿ ಈ ತರ ಇದು ಟುಮಟಕ ತರ ಇರುತ್ತೆ. ಅದನ್ನ ಅರ್ಧ ಕಟ್ ಮಾಡಿ ಸ್ವಲ್ಪ ಒಳಗಡೆಗೆ ಹುಲ್ಲನ್ನ ತಳ್ಬಿಟ್ಟು ಇದು ಕೇಸಿಂಗ್ ಸಾಯಿಲ್ ಕೊಟ್ಟಿದ್ದೀವಿ, ಸ್ಟರ್ಲೈಸ್ ಆಗಿರುವಂತ ಸಾಯಿಲ್. ಸೊ ಒಂದು ಬ್ಯಾಗ್ ಇಂದ ವರ್ಮಿ ಕಾಂಪೋಸ್ಟ್ ನಾವ್ ಯೂಸ್ ಮಾಡಲ್ಲಪ್ಪ. ಇಟ್ಸ್ ವೇಸ್ಟ್. ಆಕ್ಚುಲ್ ಆಗಿ ವರ್ಮಿ ಕಾಂಪೋಸ್ಟ್ ಯಾವಾಗ ಅಂತಂದ್ರೆ ನೀವು ಸ್ಟರ್ಲೈಸೇಷನ್ ಇಲ್ಲಿ ಕರೆಕ್ಟ್ ಆಗಿ ಮಾಡದೇ ಇದ್ದಾಗ ಅದನ್ನ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ pH ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ. ಬಟ್ ಮಣ್ಣು ಮತ್ತೆ ನೀವು ಕೋಕೋಪೀಟ್ ಹಾಕಿ ಹೌ ಟು ಇನ್ಕ್ರೀಸ್ ಇದು ಸಾಯಿಲ್ pH ಲೆವೆಲ್ ಅಂತ ನಿಮಗೆ ಗೊತ್ತಿದ್ದಾಗ ಇದೇ ಸಾಕು. 3, 4, 5, 6, 7, 8, 800 ಗ್ರಾಮ್. 100 ಗ್ರಾಮ್ಗೆ ನಾವು ತೆಗಿಯೋದು. ಸೊ 800 + 800 1 kg 600 ಗ್ರಾಮ್. ಇನ್ನೂ ಬರುತ್ತೆ ಸೆಕೆಂಡ್ ಈಲ್ಡ್ ಅಲ್ಲಿ 1 kg 600 ಗ್ರಾಮು ನಾವು ಫಸ್ಟ್ ಈಲ್ಡ್ ಅಲ್ಲೇ ತೆಗಿತೀವಿ. ಯಾಕೆ ಅಂತಂದ್ರೆ ನಾವು ಇಲ್ಲಿ ಟೆಂಪರೇಚರು, ಹ್ಯೂಮಿಡಿಟಿ, ಆಕ್ಸಿಜನ್, ಲೈಟ್ ಇಷ್ಟನ್ನು ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡುವಾಗ ಹಿಂಗ. ಸೊ ಮಣ್ಣಲ್ಲಿ pH ವ್ಯಾಲ್ಯೂ ಕಮ್ಮಿ ಆಯ್ತು ಅಂತ. ಸೊ ಮತ್ತೆ ಹೊಸ ಮಣ್ಣು ಹಾಕಿದ್ರೆ ಇನ್ನ ನೀಟಾಗಿ ಆತರ. ರಿಪೀಟ್ ಮಾಡಿ ಮೇಡಮ್. ಯಾವ್ದನ್ನ? ಮಂಜುನಾಥ್ ಸರ್ ಹೇಳ್ತಾ ಡಾಕ್ಟರ್ CN ಮಂಜುನಾಥ್ ಸರ್ನ ಮೀಟ್ ಮಾಡಿದಾಗ ಅವ್ರು ನನ್ನ ಕೇಳಿದ್ರು, ಮಶ್ರೂಮ್ಸ್ ನಲ್ಲಿ ಏನು ನಿಮ್ಗೆ ಅಂದ್ರೆ ಏನೆಲ್ಲ ಇದೆ ಅಂತ. ನಾನು ಎಲ್ಲ ಹೇಳ್ದೆ, ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಎಲ್ಲ ಹೇಳಿದಾಗ ಅವ್ರು ಹೇಳಿದ್ರು ಇದಕ್ಕಿಂತ ಹೆಚ್ಚಾಗಿರೋದು ಒಂದಿದೆ ಪದ್ಮಿನಿ. ಮಶ್ರೂಮ್ ನಲ್ಲಿ ಇರೋದು ವಿಟಮಿನ್ ಡಿ ಹೈ ಇದು ರಿಸೋರ್ಸ್ ವೆಜಿಟಬಲ್ ಕ್ಯಾಟಗರಿಗೆ ಬರೋದು ಇದೊಂದೇ. ಸೊ ನಾವು ಎವ್ರಿ ಡೇ ಯಾರಿಗಾದ್ರೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದು ಮಾತ್ರೆ ತಗೋತಿದ್ರೆ ಅದ್ರ ಬದಲು ವಾರಕ್ಕೊಂದಿನ ಮಶ್ರೂಮ್ ನ ಕನ್ಸ್ಯೂಮ್ ಮಾಡಕ್ ಹೇಳಿ. ದಿಸ್ ಯು ಹ್ಯಾವ್ ಟು ಡೂ ಇನ್ ದ ಮಾರ್ಕೆಟಿಂಗ್ ಅಂತ ನನಗೆ ಅವ್ರು ಕೊಟ್ಟಿದ್ದ ಟಿಪ್ಸ್ ನಾನು ನಿಮ್ಗೆಲ್ಲ ಕೊಡ್ತಿದ್ದೀನಿ. ಪ್ಲೀಸ್. ಬಿಕಾಸ್ ನಾವೆಷ್ಟೇ ಹೇಳ್ಕೊಟ್ಟಿದ್ರು ಅವಳು ಇಂಟ್ರೆಸ್ಟ್ ಇಂದ ಮಾಡೋದ್ರಿಂದಾನೇ ನಾವು ಆರಾಮಾಗಿದ್ದೇವೆ. ಏನ್ ಬಂದ್ವಿ ಸರ್? ನಿನ್ನ ಹೆಸರು ಹೇಳಲ್ಲಿ ಕೇಳ್ತಾ. ಉಮಾ ಮಹೇಶ್ವರಿ. ಸರಿ. GKVK ನಲ್ಲಿ FTA ನಲ್ಲಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಅಲ್ಲಿ ಟ್ರೈನಿಂಗ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇದಕ್ ನಾವೇ ಎಲ್ಲ ಹಾಕ್ಬೇಕಾ ದುಡ್ಡು ಮಾಡೋದಕ್ಕೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಬ್ಯಾಂಕ್ಸ್ ಲೋನ್ ಕೊಡ್ತಾ ಇದ್ದಾರೆ. 15 ಲಕ್ಷವರೆಗೂ ಬ್ಯಾಂಕ್ ಲೋನ್ ಸಿಗುತ್ತೆ. ಮತ್ತೆ 30 ಲಕ್ಷದ ಪ್ಲಸ್ ನೀವು ಪ್ರಾಜೆಕ್ಟ್ ಮಾಡಿದ್ರೆ 12 ಲಕ್ಷ ಡೈರೆಕ್ಟ್ ಸಬ್ಸಿಡಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇಂದ ಬರುತ್ತೆ. ಆಮೇಲೆ ಜನಕ್ಕೆಲ್ಲ ಏನಿದೆ ಗೊತ್ತಾ, ಸಬ್ಸಿಡಿ ಅಂದ್ರೆ ಯಾವತ್ತೋ ಯಾವ ಓಬಿರಾಯನ್ ಕಾಲಕ್ಕೆ ಬರುತ್ತೆ ಆ ತರ ಇಲ್ಲ. ಈ ವರ್ಷ ಅಪ್ಲೈ ಮಾಡಿದ್ದು ಮಾರ್ಚ್ 31ನೇ ತಾರೀಕು ಒಳಗಡೆ ಅವರು ಡಿಸ್ಪ್ಯಾಚ್ ಮಾಡೇ ಮಾಡ್ತಾರೆ. ಗವರ್ನಮೆಂಟ್ ಇಂದ ಪ್ರತಿಯೊಂದು ಸಬ್ಸಿಡಿನೂ ಮಾರ್ಚ್ 31ನೇ ತಾರೀಕು ಮುಂಚೆ ಬಂದ್ಬಿಡುತ್ತೆ ನಿಮ್ಮ ಅಕೌಂಟ್ಸ್ಗೆ. ಯಾರಾದ್ರೂ ಮಾಡೋರಿದ್ರೆ ಮಾಡಿ. ಲೋನು ಮತ್ತೆ ಸಬ್ಸಿಡಿಗೆ ಹೋಗ್ತೀರಿ ಅಂತಂದ್ರೆ ನೋಡಿ, ಒಂದು ರೂಮು ಪ್ರೊಸೆಸಿಂಗ್ ರೂಮ್ ಅಂತ ಇಟ್ಕೋಬೇಕು ನಾವು. ಅವರು ಮ್ಯಾಂಡೇಟ್ ಲೋನ್ ಕೊಡುವಾಗ ಅದೊಂದು ರೂಮು, ಡಾರ್ಕ್ ರೂಮು, ಗ್ರೋ ರೂಮು ವಿತ್ ಮೆಷನರೀಸು
ಅವರು ಪ್ರತಿಯೊಂದು ನಿಮ್ಗೆ ಕೊಡ್ತಾರೆ ಲಿಸ್ಟ್ ಏನೆಲ್ಲ ಇರಬೇಕು ಅಂತ. ಅದನ್ನ ನೀವು ಫಾಲೋ ಮಾಡ್ಕೊಂಡ್ರೆ 15 ಲಕ್ಷ ಅಲ್ಲಿ ಸಿಕ್ತು, 12 ಲಕ್ಷ ನಿಮ್ಗೆ ಸಬ್ಸಿಡಿ. ನೀವು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ತಗೊಂಡ್ರೆ ಫ್ರಂಟ್ ಎಂಡ್ ಸಬ್ಸಿಡಿ ಸಿಗುತ್ತೆ. ಅಂದ್ರೆ 12 ಲಕ್ಷನೂ ನೀವು ಯೂಟಿಲೈಸ್ ಮಾಡ್ಕೋಬಹುದು. ಸೊ 27 ಲಕ್ಷ ಹೋಯ್ತು, ಬರೀ 3 ಲಕ್ಷ ನಿಮ್ ಕೈಯಿಂದ ಹಾಕಿರುತ್ತೆ. ಒಳ್ಳೆ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ದಯವಿಟ್ಟು ಯಾರಾದ್ರೂ ರೈತರು ಇಂಟ್ರೆಸ್ಟ್ ಇದ್ರೆ ಮಾಡಿ. ನೀವ್ ಅಲ್ಲಿ ಸೇಲ್ ಮಾಡಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ಕೊಡಿ. ಈಗ ಬೇರೆ ಸ್ಟೇಟ್ ಇಂದ ತರಿಸ್ಕೊಳ್ತಿದೀವಿ ಆಲ್ರೆಡಿ ನಾವು, ನಮ್ಗೆ ಇಲ್ಲಿ ಸಾಕಾಗ. ಸರ್ ಹಂಗಿಲ್ಲ, ಈಗ ನೋಡಿ ಹುರುಳಿಕಾಯಿ, ಗೋರಿಕಾಯಿ ಪ್ರತಿಯೊಂದು ಕನ್ಸ್ಯೂಮ್ ಆಗ್ತಾನೆ ಇರುತ್ತೆ. ಹಂಗೆ ಅಣಬೆನಲ್ಲೂ ವೆರೈಟೀಸ್ ಇದ್ರು ಕೆಲವರಿಗೆ ಬಟನ್ ಇಷ್ಟ ಆಗುತ್ತೆ, ಕೆಲವರಿಗೆ ಮಿಲ್ಕಿ ಇಷ್ಟ ಆಗುತ್ತೆ. ಬಟ್ ಮಿಲ್ಕಿ ಮಶ್ರೂಮ್ ತಿಂದವರು ಸಾಮಾನ್ಯವಾಗಿ ಬೇರೆ ಮಶ್ರೂಮ್ಸ್ ತಿನ್ನಲ್ಲ. ಯಾಕಂದ್ರೆ ಎಷ್ಟು ಜನ ವೆಜಿಟೇರಿಯನ್ಸ್ ಇದೀರೋ ನನಗೆ ಗೊತ್ತಿಲ್ಲ. ನಾನ್ ವೆಜಿಟೇರಿಯನ್ಸ್ ಆದ್ರೆ ನೀವು ಕೋಳಿ ಮಾಂಸ ಏನ್ ತಿಂದಿರ್ತೀರಾ ಅದಕ್ಕೆ ಈಕ್ವಲ್ ಆಗಿ ಇದಿರುತ್ತೆ. ಯಾಕಂದ್ರೆ ಇಟ್ಸ್ ರಿಚ್ ಇನ್ ಫೈಬರ್, ವಿಟಮಿನ್ ಡಿ ಇರೋದ್ರಿಂದ ಆ ಟೇಸ್ಟ್ ಆ ರೀತಿ ಬರುತ್ತೆ ಅಂತ ಹೇಳಿ ನಾವು ಚೂಸ್ ಮಾಡುವಾಗ ಅದಕ್ಕೆ ನಾವೇನ್ ಚೂಸ್ ಮಾಡ್ತೀವಿ ನಾವು ಬಿಸ್ನೆಸ್ ಮಾಡಕ್ಕೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಟ್ ಅಂದ್ರೆ ತಟ್ಟೆಗಳು ಇದು ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ನಮ್ಗೆ ಅಂದ್ರೆ ಪರಿಸರಕ್ಕೂ ಹಾನಿ ಇಲ್ಲ ಅಂತ ಹೇಳಿ ಇದನ್ನ ನಾವು ಮಾಡ್ಕೊಂಡಿದ್ದೀವಿ. ನೀವು ಯಾರಾದ್ರೂ ಹೆಣ್ಮಕ್ಳು ಮನೆಯಲ್ಲೇ ನಮ್ಮನ್ನ ಆಚೆ ಕಳ್ಸಲ್ಲ ಅಂತ ಹೇಳಿದ್ರೆ ಒಂದ್ ಮಿಷನ್ ಹಾಕೊಳ್ಳಿ ಸಾಕು. ಇಷ್ಟದೊಂದು ಮಿಷನ್ ಹಾಕೊಂಡು ಮನೆಯಲ್ಲೇ ಅಂದ್ರೆ ಎಲ್ಲಿ ನೀವ್ ಇರ್ಬೇಕು ಅಂತಂದ್ರೆ ನಿಮ್ಮ ಸುತ್ತಮುತ್ತ ಅಡಿಕೆ ಮರಗಳು, ಅಡಿಕೆ ತೋಟಗಳು ಇರ್ಬೇಕು. ಅವಾಗ ಪ್ರೊಕ್ಯೂರ್ಮೆಂಟ್ ಆಫ್ ರಾ ಮೆಟೀರಿಯಲ್ ನಿಮ್ಗೆ ಚೀಪ್ ಆಗಿ ಸಿಗುತ್ತೆ. ಅವಾಗ ನೀವು 4 ಪೈಸೆ ಲಾಭ ಮಾಡ್ಬೋದು. ಎಲ್ಲೋ ನಾನು ಶಿವಮೊಗ್ಗದಿಂದ ತರಿಸ್ತೀನಿ, ನಾನು ಪಾವಗಡನಲ್ಲಿ ನಲ್ಲಿ ಇದ್ದೀನಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ನಿಮ್ಮಲ್ಲಿ ಏನ್ ರಾ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡಕ್ಕಾಗುತ್ತೆ ನೋಡ್ಕೊಳ್ಳಿ. ಈ ತಟ್ಟೆಗಳಲ್ಲೂ ಅಷ್ಟೇ ಕರೆಕ್ಟ್ ಆಗಿ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಕೊಂಡಾಗ ನಮ್ಗೆ 2 ರಿಂದ 3 ರೂಪಾಯಿ ಒಂದ್ ತಟ್ಟೆಗೆ ಲಾಭ ಸಿಗುತ್ತೆ. ಇಲ್ಲ ನಾವು ರಿಸ್ಕ್ ತಗೊಳ್ಳಲ್ಲ ಅಂತಂದ್ರೆ ಡೀಲರ್ಸೇ ಬರ್ತಾರೆ ನಿಮ್ಮನ್ನ ಹುಡುಕೊಂಡು. ಆಗ ನೀವು ಒಂದು 80 ಪೈಸೆಯಿಂದ ₹1, ₹1.10ವರೆಗೂ ಲಾಭ ಮಾಡ್ಬೋದು ಒಂದೊಂದು ತಟ್ಟೆಗೆ. ಮಿಷನ್ಗೆ ಇಷ್ಟಕ್ಕೆ ಬಂದು ನಿಮ್ಗೆ 3 ಲಕ್ಷ ರೂಪಾಯಿ ಅಂದ್ರೆ 6 ಡೈಸ್ ಬರುತ್ತೆ. ನೀವು 6 ಡೈಸ್ ತಗೊಳ್ಳುವಾಗ ನೀವು ಸೈಜ್ ವೈಸ್ 12, 10, 8, 6, 4 ಆ ತರ ಇಂಚಸ್ ಹಾಕೊಂಡ್ರೆ ನಿಮ್ಗೆ ಎಲೆಗಳು ವೇಸ್ಟ್ ಆಗಲ್ಲ. ನಿಮ್ಗೆ ಪ್ರತಿಯೊಂದು ಯೂಟಿಲೈಸ್ ಆಗುತ್ತೆ. ಯಾಕಂದ್ರೆ ಬರೋರು ಎಲ್ಲಾ ಸೈಜು ಕೇಳ್ತಾರೆ ಡೀಲರ್ಸ್ ಬಂದಾಗ. ಸೊ ಮನೆಯಲ್ಲೇ ಒಂದ್ 8 ಅವರ್ ನೀವು ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಡೀಲರ್ಸ್ ಕೊಡೋದಾದ್ರೆ ₹5.50 ಫಸ್ಟ್ ಅಂದ್ರೆ 12 ಇಂಚದು ಅಲ್ಲಿಂದ ಶುರು ಆಗುತ್ತೆ. 5.5, 4.5, 3.5, 2.5, 1.5. ಡೈರೆಕ್ಟ್ ಆಗಿ ನಾವೇ ಫಂಕ್ಷನ್ಸ್ಗೆ ಅಂತ ಇಂಥದ್ದು ಅಂತ ಕಳಿಸ್ತೀವಿ ಅಂದ್ರೆ ₹6. ಅಂಗಡಿನಲ್ಲಾದ್ರೆ ₹8. ಸೊ ಹಂಗಾಗಿ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ನಾನು ಹೋಗಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಎಕ್ಸ್ಪೆಕ್ಟ್ ಪ್ರಾಫಿಟ್ ಲಿಟಲ್ ಬಿಟ್ ಲೆಸ್. ಬಟ್ ಡೀಲರ್ಸ್ ಬಂದು ತಗೊಂಡು ಹೋಗುವಂತವ್ರು ಇದ್ದಾರೆ. ಆಮೇಲೆ ಇದಕ್ಕೂ ಕೂಡ ಸಬ್ಸಿಡಿ ಇದೆ. ಸೆಕೆಂಡರಿ ಅಗ್ರಿಕಲ್ಚರ್ ನಲ್ಲಿ ಕೃಷಿ ಇಲಾಖೆನಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಇದಕ್ಕೆ ಸರ್ ಒಂದು ಮಿಷನ್ಗೆ 10 HP ಬೇಕು ಸರ್. ಇಷ್ಟಕ್ಕೆ 6 ಡೈಗೆ 10 HP ಬೇಕೇ ಬೇಕು. 10 HP ಬೇಕು. ಬಟ್ ಸಬ್ಸಿಡಿ ಇದೆ, ಇದಕ್ಕೂ 40% ಸಬ್ಸಿಡಿ ಕೊಡ್ತಾ ಇದ್ದಾರೆ ಸೆಕೆಂಡರಿ ಅಗ್ರಿಕಲ್ಚರ್ ನಲ್ಲಿ. ಯುಟಿಲೈಸ್ ಮಾಡೋರಿದ್ರೆ ಮಾಡಿ. ಇನ್ನ ಇದಕ್ಕೆ ನಮಗೆ ಕೊಟ್ಟಿಲ್ಲ ಸರ್ಕಾರದವರು, ನಾವೇ ದುಡ್ಡು ಹಾಕೊಂಡು ಮಾಡಿದ್ದೇವೆ, ಮಾಡ್ಕೋಬೇಕು. ಅಡ್ಡದ್ದು ನೋಡಿ, ಅದು ರುಬ್ಬೋ ಗುಂಡು ಕೂಡ ಮರದ್ದು, ಕಲ್ಲು ಕೂಡ ಇದು ಸರ್. ಇದು ನೋಡಿ, ಇದು ವುಡ್. ಹೌದು. ಇಲ್ಲ ಅದು ಉಡ್ಡೆ, ಇಲ್ಲ ಉಡ್ಡೆ ಮೇಡಮ್, ಇದು ಪೂರ್ತಿ ಇಲ್ಲಿಂದ ಉಡ್ಡೆ. ಸೊ ಇದು ಎಣ್ಣೆಗಾಳದ್ದು ಯೂನಿಟ್. ಇದು ಒಂದು ಮೆಷಿನ್ ಬಂದು ನಿಮ್ಗೆ 2.5 ಇಂದ 3 ಲಕ್ಷ ಆಗುತ್ತೆ, ಡಿಪೆಂಡ್ ಆನ್ ದ ಕಂಪನಿ. ದಯವಿಟ್ಟು ಆದಷ್ಟು ಕೊಯಂಬತ್ತೂರ್ನಲ್ಲಿ ಟ್ರೈ ಮಾಡಿ ಮೆಷಿನರೀಸ್. ಯಾಕಂದ್ರೆ ಮೋಟರ್ ರಿಪೇರಿ ನಮಗೆ ಜಾಸ್ತಿ ಬರೋಲ್ಲ, ಮತ್ತೆ ಯೂಸರ್ ಫ್ರೆಂಡ್ಲಿ ಇರುತ್ತೆ. ಏನೇ ಇದ್ರು ಓವರ್ ದ ವಿಡಿಯೋನಲ್ಲಿ ನಮಗೆ ರಿಪೇರಿಗಳನ್ನ ಚಿಕ್ಕ ಪುಟ್ಟದ್ ನಾವೇ ಮಾಡ್ಕೋಬಹುದು. ಮತ್ತೆ ಇದು ನಾವಿಲ್ಲಿ ತಯಾರು ಮಾಡೋದು ಬರೀ ಕೊಬ್ಬರಿ ಎಣ್ಣೆ ಮತ್ತೆ ಕಡಲೆಕಾಯಿ ಎಣ್ಣೆ. ಯಾಕಂದ್ರೆ ನಂಗೆ ಡಿಮ್ಯಾಂಡ್ ಜಾಸ್ತಿ ಇರೋದೇ ಅದು. ಸಾಸಿವೆ ಎಣ್ಣೆ ಅದೆಲ್ಲ ಯಾವಾಗೋ ತಿಂಗಳಿಗೆ 1 ಲೀಟರ್ ಆ ಥರ ಹೋಗುತ್ತೆ, ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಸೊ ಇದು ಮನೆಯಲ್ಲಿ ಹೆಣ್ಮಕ್ಳು ಇರೋರು ಇದನ್ನ ಮಾಡ್ಬೋದು. ಇದಕ್ಕೂ ಸಬ್ಸಿಡಿ ಇದೆ. ಇದಕ್ಕೂ 50% ಇದೆ ಎಣ್ಣೆಗಾಣಕ್ಕೆ ಸಬ್ಸಿಡಿ, ಮೆಷಿನರೀಸ್ಗೆ. ಇದು ಸೆಕೆಂಡರಿ ಅಗ್ರಿಕಲ್ಚರ್ ಸರ್. ನಾನು ಇವಾಗ ಏನೇನು ತೋರಿಸ್ತಿದ್ದೀನಿ, ಮಶ್ರೂಮ್ ಮಾತ್ರ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇಂದ ಡೈರೆಕ್ಟ್. ಇದೆಲ್ಲ ಸೆಕೆಂಡರಿ ಅಗ್ರಿಕಲ್ಚರ್ ನಲ್ಲಿ ಈಗ ಓಪನ್ ಇದೆ. ಯಾರಾದ್ರೂ ದಯವಿಟ್ಟು ದೊಡ್ಡಬಳ್ಳಾಪುರ ತಾಲೂಕವ್ರಿದ್ರೆ ಇನ್ನ 50 ಅಪ್ಲಿಕೇಶನ್ ಓಪನಿಂಗ್ ಇದೆ, ಹಾಕೊಳ್ಳಿ, ಮಾಡಿ. ಪಾಪ ಪ್ರತಿ ವರ್ಷ ಇಲಾಖೆಯಿಂದ ಎಲ್ಲ ಮಾಹಿತಿ ಕೊಟ್ರು ಯಾರು ತಗೊಳ್ದೆ ದುಡ್ಡು ಫಂಡ್ಸ್ ವಾಪಸ್ ಹೋಗ್ತಿದೆ ಸೆಂಟ್ರಲ್ ಗವರ್ಮೆಂಟ್. ಸರ್ ಕೃಷಿ ಸಖಿಯರ್ನ ನೀವು ಕ್ವಶನ್ ಮಾಡ್ಬೇಕು ಸರ್. ಕೃಷಿ ಸಖಿಯರ್ನ ಪ್ರತಿ ತಿಂಗಳು ಕರೆದು ನೀವ್ ಅದನ್ನ ಕೇಳಿ.
ಅವತ್ತು DRP ಹೋದವರು ಇವತ್ತು ಅವ್ರು ಒಂದು ಕಾಲ್ ಮಾಡಿಲ್ಲ. ಮಾಡಿಲ್ಲ, ನನಗೂ ಮಾಡಿಲ್ಲ. ಬಟ್ ನಮ್ದು ನಾವು ಮಾಡ್ತಾ ಇರ್ತೀವಿ ಈಗ ನಾವು ಬೇರೆ ಸರ್. ನೀವು ಕಪಾಕ್ದು ಬಿಡಿ, ಇದು ಅದು ಇದು PMFM ಇದು. ನೀವು ಸೆಕೆಂಡರಿ ಅಗ್ರಿಕಲ್ಚರ್ ನಲ್ಲಿ ನಿಮ್ಗೆ ಕಣ್ಣು ಮುಂದೆ ಅಗ್ರಿಕಲ್ಚರ್ ಆಫೀಸರ್ಸ್ ಬಂದು ಕೊಡ್ತಾ ಇದಾರೆ, ತಗೊಳ್ಳಿ, ನಾಳೆ ಬೆಳಗ್ಗೆ ನಾನು 2 ಗಣ ಹಾಕ್ತೀನಿ. ಹಾಕಿ ಮಾಡ್ಲಿ, ಹಾಕಿ, ತೊಂದ್ರೆ ಇಲ್ಲ. ಇದು 8 HP, ಇದು 8 HP. 15 kg ಕಡಲೆ ಬೀಜ ಹಾಕಿದ್ರೆ 6 kg ಎಣ್ಣೆ ಬರುತ್ತೆ. ಸೊ 150 kg ಎಣ್ಣೆ ತೆಗಿಬಹುದು 8 ಅವರ್ಸ್ಗೆ. ಎಣ್ಣೆ ಬಂದಿದ್ದು. ಸೊ ಅನ್ಬಾಕ್ಸ್ ಮೊನ್ನೆನೆ ಮಾಡಿರೋದು ಇದೆ, ಇನ್ನ ಸ್ಟಾಕ್. ಇದು ನಮ್ಗೆ ಮಿಲೆಟ್ಸ್ಗೆ ಅಥವಾ ಮಸಾಲಾ ಪೌಡರ್ಸ್, ಪುಳಿಯೋಗರೆ ಪೌಡರ್ ಏನ್ ಮಾಡ್ತೀರಾ, ಇದು ರೋಸ್ಟರ್ ಮಿಷನ್ ಅಂತ ಹೇಳಿ. ಇದು ನಮ್ದು 25 ಕಿಲೋ ಕೆಪಾಸಿಟಿ. ಅಟ್ ಅ ಟೈಮ್ ಒಂದು ಇಂಗ್ರೀಡಿಯೆಂಟ್ ಏನೇ ಹಾಕ್ತಿವಿ 25 kg ಹಾಕ್ಬೋದು. ಇದು ಗ್ಯಾಸ್ ನಲ್ಲಿ ರನ್ ಆಗುತ್ತೆ, ಮೋಟರ್ ಮಾತ್ರ ಎಲೆಕ್ಟ್ರಿಸಿಟಿನಲ್ಲಿ ಓಡುತ್ತೆ. ಇದು ಪಲ್ವರೈಸರ್. ಇದ್ರಲ್ಲ ಅಷ್ಟೇ ನಮಗೆ ಕೋರ್ಸ್ ಪೌಡರ್ ಬೇಕಾ, ನುಣ್ಣಗ್ ಬೇಕಾ, ಅದು ನಾವು ಸೆಟಪ್ ಮಾಡ್ಕೊಳ್ಳೋ ಅಷ್ಟು ಸೆಟ್ಟಿಂಗ್ಸ್ ಇದೆ ಇದ್ರಲ್ಲಿ. ಇದು ಪ್ಯಾಕಿಂಗ್ ಅಂದ್ರೆ ಪೌಡರ್ ಪ್ಯಾಕಿಂಗ್. 100 ಗ್ರಾಮಿಂದ 50 ಗ್ರಾಮಿಂದ ಹಿಡಿದು 1 kg ವರೆಗೂ ಕೆಪಾಸಿಟಿ ಇರೋದು. ಇದು ಮ್ಯಾನ್ಯುವಲ್ ಆಗಿರುವಂತದ್ದು, ಫುಲ್ಲಿ ಆಟೋಮೆಟಿಕ್ ಅಲ್ಲ. ಸೊ ಇದೊಂದು. ಆಮೇಲೆ ಬ್ಯಾಂಡಿಂಗ್ ಮಿಷನ್ ಇಷ್ಟಿದೆ. ಇನ್ನು ಮಿಕ್ಕಿದ್ದು ಮೆಷಿನರೀಸ್ ಈಗ ಬರುತ್ತೆ. ಇದು ನನಗೆ ಅವಾಗ 1,05,000 ಏನೋ ಆಯ್ತು ಸರ್. ಕಮ್ಮಿ ಆಗಿದೆ. GST ಕಮ್ಮಿ ಆದ್ಮೇಲೆ ಇನ್ನ ಕಮ್ಮಿ ಆಗಿದೆ. 25 kg ಕೆಪಾಸಿಟಿ. 25 kg. ಅದು ನೀವು ಹಾಕ್ತಾ ಇರ್ಬೇಕು ಸರ್. ಅದು ಕೆಪಾಸಿಟಿ ಇಷ್ಟು ಅಂತಿಲ್ಲ, ಯಾಕಂದ್ರೆ ಮೇಲಿಂದ ಸುರಿತಾ ಇರ್ತೀವಿ, ಪಲ್ವರೈಸರ್ ಅಲ್ಲ ಸುರಿತಾ ಇರುತ್ತೆ. ಒಂದು ಗಂಟೆಗೆ ನನಗೆ ಗೊತ್ತಿದ್ದಂಗೆ 35 ಕಿಲೋಸ್ ಸರ್. ಇದು ಅಷ್ಟೇ 35 kg. ಅದು ಸಿಂಗಲ್ ಫೇಸ್ ಅಂತ ಕಾಣುತ್ತೆ. ಅದು ಸಿಂಗಲ್ ಫೇಸು, ಇದು ಸಿಂಗಲ್ ಫೇಸು, ಇದು ಮಾತ್ರ 3 ಫೇಸ್. ಆಲ್ಮೋಸ್ಟ್ ಟೋಟಲ್ ಬ್ರ್ಯಾಂಡ್ 45. ಇಲ್ಲಿ ಹಾಕ್ತಿವಿ, ಇಲ್ಲ ಮೇಡಮ್ ಕೈನಲ್ಲಿ ಇಟ್ಕೋಬೇಕು. ಇನ್ನು ಇದೆಲ್ಲ ಮೆಷರ್ಮೆಂಟ್ಸ್ ಎಲ್ಲ ಆಟೋಮೈಸ್. ಮಿಲೆಟ್ಸ್ ಲಡ್ಡು ಮಾಡ್ತೀನಲ್ಲ, ಅದಕ್ಕೆ ಅದು ತಾಟಿ ಬೆಲ್ಲ. ಉಮಾ ಇದಿಲ್ಲ ಹಾಕಿರ್ತೀನಿ, ಎತ್ತಾಕೊಳ್ಳೆ ಹೊಸಕ್ಕೆ. ಸೊ ರೈತರು ಯಾರ್ಯಾರು ಇದ್ದೀರಾ, ದಯವಿಟ್ಟು ಬೋರ್ವೆಲ್ ಕೊರೆಸುವಾಗ್ಲೇನೆ 20,000 ನಿಮ್ದಲ್ಲ ಅಂತ ಪಕ್ಕಕ್ಕೆ ಎತ್ತಿಡಿ. ಬಿಕಾಸ್ ಅಂಡರ್ ವಾಟರ್ ರೀಚಾರ್ಜ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಈಗ ನೋಡಿ, ನಮ್ಮ ಬೋರ್ವೆಲ್ 1 ಮಾಡಿರೋದಕ್ಕೆ 6 ಬೋರ್ವೆಲ್ ರೀಚಾರ್ಜ್ ಆಗಿದೆ. ಸೊ ಮಳೆ ನೀರು ಎಕ್ಸಸ್ ಏನ್ ವಾಟರ್ ಇದೆ ಎಲ್ಲ ಫಿಲ್ಟರ್ ಆಗಿ ಒಳಗಡೆಗೆ ಹೋಗುತ್ತೆ. ಸೊ ನಮ್ ಬೋರ್ವೆಲ್ ಜೊತೆಗೆ ಸುತ್ತಮುತ್ತ ಜಮೀನ್ಗಳಲ್ಲೂ ನೀರು ವಾಟರ್ ಅಂಡರ್ ರೀಚಾರ್ಜ್ ಆಗಕ್ ಶುರು ಆಗುತ್ತೆ. ಸೊ ಇದಕ್ಕೊಂದು 20,000 ನಾವೇ ಮಾಡ್ಕೊಂಡ್ರೆ ಖರ್ಚಾಗುತ್ತೆ ಸರ್. 10 ಅಡಿ ಕೆಳಗಡೆ, ಅಲ್ಲಿಂದ ಕೆಳಗಡೆ 10 ಅಡಿ ಇದೆ. ದಪ್ಪ ಕಲ್ಲು, ಚಿಕ್ಕ ಕಲ್ಲು, ಅದ್ರ ಮೇಲೆ ದಪ್ಪ ಜಲ್ಲಿ, ಚಿಕ್ಕ ಜಲ್ಲಿ, ಆಮೇಲೆ ಇದು ಚಿಕ್ಕ ಜಲ್ಲಿ ಆದ್ಮೇಲೆ ಇದು ಹಾಕಿದೀವಿ ಸರ್, ಫೈಬರ್ ನೆಟ್ ಹಾಕಿದೀವಿ ಫುಲ್. ಅದೇ ಸೊ ನೀರ್ ಸೋದೋದಕ್ಕೆ ಮಾಡುತ್ತಲ್ಲ ಆ ತರದ್ದು ಪ್ಲಾಸ್ಟಿಕ್ ಸಿಗುತ್ತೆ, ಅದು ಹಾಸಿದೀವಿ. ಅದ್ರ ಮೇಲೆ ಇದು ಹಾಕಿದೀವಿ, ಎಂತದ್ದು ಕಲ್ಲಿದ್ಲು, ಅದ್ರ ಮೇಲೆ ಮರಳು. ಕಲ್ಲಿದ್ಲು ಹಾಕಿದಾಗ ನಮ್ಗೆ ಇಂಪ್ಯೂರಿಟೀಸ್ ಎಲ್ಲ ಅಲ್ಲೇ ಇಳಿದು ಬಿಡುತ್ತೆ. 1-2-4 ಚೀಲ ಅಷ್ಟು ಹಾಕಿ ನೋಡಿ. ಇದು 10 ಹಿಂಗ್ ಹಾಕಿದೀವಿ, 10 ಹಿಂಗಿದೆ, 10 ಆಳ ಇದೆ. ಸೊ ಮೇಲ್ಗಡೆನ ಇಷ್ಟನ್ ಮಾತ್ರ ಕಟ್ಟಿದೀವಿ. ಎಷ್ಟೇ ಬರ್ಲಿ ನೀರ್ ಇಲ್ಲಿಗೆ, ಎಂತ ಮಳೆ ಬಂದ್ರು ವಿತಿನ್ 10 minutes ಫಿಲ್ಟರ್ ಆಗಿ ಹೋಗುತ್ತೆ. ಬಿಕಾಸ್ ಹೋಲ್ಸ್ ಇಡುವಾಗ ನೀಟಾಗಿ ದೊಡ್ಡದು ಇಟ್ಬಿಟ್ಟು ಅದಕ್ಕೂ ಫೈಬರ್ ನೆಟ್ ಕಟ್ಟಿ, ಕೇಸಿಂಗ್ಗೆ ಹೋಲ್ ಹಾಕ್ಬೇಕು ಸರ್. ಫಿಲ್ಟರ್ ಆಗಿ ಅಲ್ಲೇ ನೀರ್ ಒಳಗಡೆ ಹೋಗ್ಬೋದು. 20,000, 18ರಿಂದ 20,000 ಅಷ್ಟೇ. ಇದಕ್ಕೂ ಕೊಡ್ತಾರೆ 13,000 ಏನೋ ಕೊಡ್ತಾರೆ. ಇದು ಸರ್ಕಾರ ಅಂದ್ರೆ ಪಂಚಾಯತಿಯಿಂದ ಕೊಡ್ತಾರೆ ನೋಡಿ, ನಬಾರ್ಡ್ ಅವ್ರು ಕೊಡ್ತಾರೆ 13,000. ಈ ವರ್ಷದ ಇಲ್ಲ ಅನ್ಕೊಳ್ತೇನೆ, ಬಟ್ ಈ ವರ್ಷ ಬಂದಿದೆ. ಪ್ಯೂರ್ ನಾಟಿ ಅಲ್ಲ ಸರ್, ಮೈಸೂರು ನಾಟಿ ಅಂತಾರೆ ಕುಕ್ಕುಟದವರು. ಬಟ್ ಇದಕ್ಕೆ ಹೇಳಿದ್ರೆ BB380 ಬ್ರೀಡ್ ಅಷ್ಟೇ. ನೋಡಿ ಇಟ್ಟಿದೆಯಲ್ಲ, ಈಗ 12 ಗಂಟೆ ಎಷ್ಟೊತ್ತಿಗೆ ಅಂತ ಮಾಡಿದ್ರಿ, ಸಾಕಿದೀವಿ. ಕರೆಕ್ಟ್ ಆಗಿ ಬಂದಿದಾವೆ, ಒಂದು ಕಾಯಿಲೆ ಬರ್ದೆ. ಅದಕ್ಕೆ ಈಗ ಜಾಸ್ತಿ ಮಾಡ್ಕೋಬೇಕು. ಬಟ್ ನಾನೊಂದು ತಿಂಗಳು ಊರಲ್ಲಿರಲ್ಲ, ಊರಿಂದ ಬಂದ ಮೇಲೆ ಎಲ್ಲ ಮತ್ತೆ ಇದ್ ಮಾಡ್ಕೊಳ್ತೇನೆ. ಇದೆ ಮೇಡಮ್, ಇದನ್ನ ಇವತ್ತು ಕೊಟ್ರು ತಗೊಂಡು ದುಡ್ಡ ಸರ್
6,500 ಏನೋ ಕೊಟ್ಟಿದ್ದೆ ಅಷ್ಟೇ. ಇಲ್ಲ ಇದಿಲ್ಲ ಸ್ಟಾಲ್ ಫ್ಯಾಟನಿಂಗ್ ಇಲ್ಲೇ ಅಷ್ಟು ಸಾಕಲ್ಲ ಓಡಾಡಕ್ಕೆ, ಅದಕ್ಕೆಲ್ಲದಕ್ಕಿಂತ ಆರೋಗ್ಯವಾಗಿ ಊಟ ಕೊಡ್ತೀವಲ್ಲ. ಮೇಡಮ್ ಇವಾಗ ಇದು ಎಷ್ಟು ರೇಟ್ ಹೋಗುತ್ತೆ ಮೇಡಮ್? ಅದಕ್ಕೆ ಅವನ್ಗೆ ಕೊಟ್ಬಿಡ್ತೇನೆ. ಅದೇ ಹಂಗಾಗಿ 750 ರೂಪಾಯಿ ಕೆಜಿ. ನಮ್ ಕಡೆ 750 ರೂಪಾಯಿ ಮಾಡಿದ್ರು ಒಳ್ಳೇದು. ಆ ಮೂಲೆಗೆ ಹಾಕಿದೀವಿ ನೋಡಿ, ಅದು ಇದಕ್ಕೆ ಹಾಕ್ಬಾರ್ದು, ಹೀಟ್ ಜಾಸ್ತಿ ಆಗುತ್ತೆ, ಹುಳುಗಳು ಸತ್ತೋಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ, ಸಗಣಿನ ಸ್ಲರಿ ಮಾಡ್ತೀವಿ, ಅಂದ್ರೆ ಬಗಡ ಮಾಡಿ ಲೇಯರ್ ವೈಸ್ ಹಸಿ ಕಸ ಒಣಗಿದ ಕಸ ಒಂದೊಂದ್ ಲೇಯರ್ಗೂ ಬಗಡ ಹಾಕೊಂಡು ಹೋಗ್ತೀವಿ. ಬಗಡ ನೋಡಿ ಇಲ್ಲಿ ಅಲ್ಲಿ ಹಾಕಿದ್ದಾರೆ ನೋಡಿ, ಇಷ್ಟು ಹೈಟ್ಗೆ ಹಾಕ್ತಿವಿ. ಹಾಕಿ 90 ದಿನ ಅಂದ್ರೆ ನೀರ್ ಬಿಟ್ಟು ಕೊಳಿಸ್ತೀವಿ. ಅದೇನಾಗುತ್ತೆ ಈ ಲೆವೆಲ್ಗೆ ಬರುತ್ತೆ ನೋಡಿ. ಇನ್ನ ಅದು ಇಳಿಬೇಕು, ಇಲ್ಲಿವರೆಗೂ ಬರೋವರೆಗೂ ಹುಳ ಬಿಡಲ್ಲ. ಅದಾದ್ಮೇಲೆ ಹುಳು ಅದಷ್ಟು ಕದೆ ಬರುತ್ತೆ ನೋಡಿ. ಇದ್ರಲ್ಲಿ ಹುಳು ತಿನ್ಕೊಂಡು ಕೆಳಗಡೆಗೆ ಹೋಗ್ತಿದೆ, ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ. ಇದು ಖಾಲಿ ಆಗೋಷ್ಟೊತ್ತಿಗೆ ಒಳಗಡೆ ಪೈಪ್ಗಳು ಇಟ್ಟಿದ್ದೀವಿ ಹಿಂಗೆ ಹುಳು ಓಡಾಡಕ್ಕೆ. ಸೊ ಇದ್ರಲ್ಲಿ ಊಟ ಮುಗ್ದಿದ ತಕ್ಷಣ ಆ ಕಡೆಗೆ ಹೋಗ್ತಾವ. ಅದಕ್ಕೆ ಎಲ್ಲಾ ಕಡೆ ಡಬಲ್ ತೊಟ್ಟಿ. ಇದು ಆಲ್ರೆಡಿ ರೆಡಿ ಆಗಿರುವಂತದ್ದು, ಈಗ ಜರಡಿಯಾಗಿ ಮಾರ್ಕೆಟ್ ಹೋಗೋಕೆ ರೆಡಿ ಇರೋದು ಇದು. ಇಲ್ಲ 25 kg ಸರ್, 25 ರೂಪಾಯಿ ಟನ್, 25,000. ಯಾರಪ್ಪ ಕೊಡೋದು? ಅದೇ ಏನ್ ಗೊತ್ತಾ ಹೇಳ್ತೀನಿ, ರೈತರು ನಾವೇನಕ್ಕೆ ಇದನ್ನ ಶುರು ಮಾಡಿದ್ರೆ ಕೇಳಿ, ಇಲ್ಲಿ ತಿಪ್ಪೆ ಗೊಬ್ಬರ ತೆಗೆದು ಹಿಂಗ್ ಜರಡಿ ಆಡಿಸ್ಬಿಟ್ಟು ವರ್ಮಿ ಕಾಂಪೋಸ್ಟ್ ಅಂತ ಕಳಿಸಲ್ಲ, ಅದೇ 8 ರೂಪಾಯಿ ಕೊಡ್ತಾರೆ. ಇದು 5.5 ಕಾಲೇಜಲ್ಲಿ 14 ರೂಪೀಸ್. ಅಲ್ಲೇ 14 ರೂಪೀಸ್. JKVK 16 ಮಾಡಿದ್ದಾರೆ ಮೇಡಮ್. ಕೊಟ್ಟಿಗೆ ಗೊಬ್ಬರನೇ 14 ರೂಪೀಸ್. ಅಲ್ಲ, ಇಲ್ಲ ಇಲ್ಲ ಇದು ಎರೆಹುಳು ಗೊಬ್ಬರ 14 ರೂಪಾಯಿಗೆ ನಾವೇ ತಂದು ಹಾಕಿದೀವಿ. ಈಗ 16 ಏನೋ ಮಾಡಿದ್ದಾರೆ. ಇಲ್ಲ 14 ಇದು. ಹೇಳಿ ಸರ್. ಅಲ್ಲ ಅದು ತಿಪ್ಪೆ ಗೊಬ್ಬರನಲ್ಲ, ಅದು ಮತ್ತೆ ಈ ಮಧುರೆ ಬೆಳವಂಗಲದ ಅಲ್ಲಿ ಒಂದು ವೇಸ್ಟ್ ಎಲ್ಲ ಲಾಟ್ ಹಾಕ್ತಾರೆ, ಸಿಟಿ ಕಾಂಪೋಸ್ಟ್ ಅದು. ಜರಡಿ ಮಾಡಿ ಬಟ್ ಅದಕ್ಕೆ ಹುಳು ಬಿಟ್ಟಿರಲ್ವಲ್ಲ, ಹುಳು ಇಕ್ಕೆ ತಿಂದಿದ್ ಅದೇ ಜನಕ್ಕೆ ಏನ್ ಗೊತ್ತಾಗಲ್ಲ. ಆಕ್ಚುಲ್ ಆಗಿ ನೀವ್ ಎಕ್ಸಾಕ್ಟ್ ಆಗಿ ಈ ಗೊಬ್ಬರ ನಾವ್ ಎರೆಹುಳು ಗೊಬ್ಬರ ಮಾಡ್ಬೇಕು ಅಂದ್ರೆ 90 days ಡಿಕಂಪೋಸಿಂಗ್ ಆಗ್ಲೇಬೇಕು. ಬಿಕಾಸ್ ಮಿಥೈಲ್ ಗ್ಯಾಸ್ ಹೋದ್ಮೇಲೆ ಹುಳು ತಿಂದ್ರೆ ಮಾತ್ರ ನಮ್ಗೆ ಒಳ್ಳೆ ಗೊಬ್ಬರ ಬರುತ್ತೆ. ನಾವು ಪ್ರತಿ ಕಸ್ಟಮರ್ಗೂ ನಾನು ಡಿಸ್ಪ್ಯಾಚ್ ಮಾಡುವಾಗ ವಿಡಿಯೋ ಕಾಲ್ ಮಾಡಿ pH ವ್ಯಾಲ್ಯೂ ತೋರಿಸ್ಬಿಟ್ಟೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ. ಹೌದು, pH ಮೀಟರ್ ಇದೆ, ಅದನ್ನ ಇಟ್ಟಾಗ 7.5 ಮೇಲೆ ಬಂತು ಅಂದ್ರೆ ಆಲ್ಕಲೈನು, ಅದಕ್ಕಿಂತ ಕಮ್ಮಿ ಬಂತು ಅಂದ್ರೆ ಅದು ಆಲ್ಕಲೈನ್ ಸಬ್ಜೆಕ್ಟ್ ಅಲ್ಲ, ಅದು ಗಿಡಗಳಿಗೆ ಒಳ್ಳೇದಲ್ಲ. ಅದು 7.5 ಮೇಲೆ ಇರಬೇಕು. ಹೌದು. ಕೊಟ್ಟಿಗೆ ಗೊಬ್ಬರ ಎಷ್ಟು ಪಾಯಿಂಟ್ ಬರುತ್ತೆ ಮೇಡಮ್? ಅದು ಸರ್ ಹಸು ಮೇಲೆ ಡಿಪೆಂಡ್ ಆಗುತ್ತೆ. ನಾಟಿ ಹಸುದೇ ಬೇರೆ ತರ ಬರುತ್ತೆ, ಈಕ್ವಲ್ ಬರುತ್ತೆ. 7 ಬರಲ್ಲ. ಇದೇ ಮೇನ್ ಒಳ್ಳೆ. ಇದು ಹುಳು ತಿಂದ ಇಕ್ಕೆ, ಹೌದು ಗೊತ್ತು. ಹಂಗೆ ಅದು ಜೀರ್ಣ ಮಾಡ್ಕೊಂಡು ಇಕ್ಕೆ ಹಾಕಿರೋದು ಮಾತ್ರ ಗೊಬ್ಬರ ಆಗೋದು. ಈಗ ನೀವು 25 ರೂಪೀಸ್ ಕಾಸ್ಟ್ ಪರ್ ಕೆಜಿ. ಹೌದು. ವಿತ್ ಡೆಲಿವರಿನ ಮೇಡಮ್? ಇಲ್ಲ ಸರ್, ಡೆಲಿವರಿ ಚಾರ್ಜಸ್ ಅವ್ರು ತಗೊಂಡ್ ಹೋಗ್ಬೋದು, ಇಲ್ಲ ನಮ್ದು ಕಳಿಸ್ಬೇಕಂದ್ರೆ. ಹೌದು. ಅಕ್ಕಿ ಚೀಲ ತರ. ಆಕ್ಚುಲ್ ಆಗಿ ನಾವು ಕೊಡ್ತಿರೋದೇ ಕಮ್ಮಿ. ಮಾರ್ಕೆಟ್ ನಲ್ಲಿ ಎಷ್ಟಿದೆ ಗೊತ್ತಾ? 75, 90, 100, 110. ನನ್ನ ಹತ್ರನೇ ತಗೊಂಡೋಗಿ ವೈಟ್ ಲೇಬಲಿಂಗ್ ಒಬ್ರು ಉಮೇಶ್ ಕಾಶಿ ಅಂತ ಅವ್ರು ಮಾಡ್ತಿದ್ದಾರೆ. ಪ್ರತಿ ತಿಂಗಳು 400 kg ಎತ್ಕೊಂಡು ಹೋಗ್ತಾರೆ, 75 ರೂಪಾಯಿಗೆ ಮಾರ್ತಿದ್ದಾರೆ. ಅವರಿಗೆ ಲೇಬಲಿಂಗು ಕವರಿಂಗ್ಗೆ 5 ರೂಪಾಯಿ ಖರ್ಚಾಗುತ್ತೆ. ಸೊ 30 ರೂಪಾಯಿ ಹೋದ್ರು 45 ರೂಪಾಯಿ ಲಾಭ ಅವ್ರಿಗೆ. ಸರ್ ಕಾರ್ಬನ್ ಕಂಟೆಂಟ್ ಹೆಂಗ್ ಬರುತ್ತೆ ನಿಮ್ಗೆ? ಮೀಥೇಲ್ ಅಲ್ಲ, ಅದನ್ನೇ ಹೇಳಿದ್ದು ನಾನು ನಿಮ್ಗೆ ಫಸ್ಟ್ ಹೇಳ್ದೆ ಗೊತ್ತಾ, 3 ತಿಂಗಳು NPK ನಿಮ್ಗೆ ನಾನು ಸರ್ಟಿಫಿಕೇಟ್ ಕೊಡ್ತೀನಿ, ಅದನ್ನಲ್ಲಿ NPK ಈಕ್ವಲ್ ಆಗಿರುತ್ತೆ. ಇದು ಕಾರ್ಬನ್ ಏನಕ್ಕೆ ಇರಲ್ಲ ಅಂತ ಹೇಳ್ತೀನಿ ಅಂದ್ರೆ 3 months ನಾವು ಡಿಕಂಪೋಸ್ ಮಾಡೋದು ಆ ಕಾರ್ಬನ್ ಅಂಡ್ ಅದರ್ ಮೀಥೇಲ್ ಗ್ಯಾಸಸ್ ಹೋಗಕ್ಕೇನೆ. ಅದಕ್ಕೆ 3 ತಿಂಗಳಿಗೆ ಮುಂಚೆ ಹುಳು ಬಿಡಬಾರ್ದು. ಎಲ್ಲ ಹೇಳ್ತಾರೆ 15 ದಿನಕ್ಕಾಗುತ್ತೆ, 20 ದಿನಕ್ಕಾಗುತ್ತೆ, ಸುಳ್ಳು. ಸ್ವಲ್ಪ ಕಳಿಬೇಕಲ್ಲ. ಕೊಳಿಬೇಕಂದ್ರೆ ಹೆಂಗೆ ಅಂದ್ರೆ ಎಲ್ಲರೂ ಹಿಂಗೆ ಹಾಕಿದ್ರಿ ಅಂತ ನಾವ್ ಹಿಂಗ್ ಕೈ ಇಡ್ತೀವಿ ಗೊಬ್ಬರದೊಳಗಡೆ, ಅದ್ರೊಳಗಡೆ ಕೈ ಇಡ್ತೀವಿ. ಬಿಸಿ ಇತ್ತು ಅಂದ್ರೆ ಅದು ಇನ್ನ ಆಗಿಲ್ಲ ಅಂತ. ಬಿಸಿ ಯಾವಾಗಿರುತ್ತೆ? ತಣ್ಣಗಿರ್ಬೇಕು, ಫ್ರಿಜ್ ನಲ್ಲಿ ಇಟ್ಟಂಗೆ, ಅವಾಗ ಅದು ರೆಡಿ ಟು ಈಟ್ ಅಂತ, ಅಂದ್ರೆ ಹುಳು ಹೋಗೋಕೆ ರೆಡಿ ಆಗಿದೆ ಅಂತ. ಕಾರ್ಬನ್ ಕಂಟೆಂಟ್ ಇರಲ್ಲ ಸರ್ ಅದ್ರಲ್ಲಿ. ಅರೇಕಾ ಪ್ಲೇಟ್ಸ್ ಇದ್ರಲ್ಲಿ ಹೋಗುತ್ತೆ. ಮಶ್ರೂಮ್ ತರ್ತಾರೆ ನೋಡಿ, ಮಶ್ರೂಮ್ ಈ ಬಾಕ್ಸ್ ಅಲ್ಲಿ ಹೋಗೋದು. ಎತ್ಕೊಳ್ಳಿ ಇದು ಬಾಕ್ಸ್, ಮಶ್ರೂಮ್ ಬಾಕ್ಸ್ ಇದು. ಅದು ಪುನೆಟ್ ಬಾಕ್ಸ್ ಅಂತ ಹೇಳ್ತೀವಿ. ಇದು 12 ಕ್ಯಾವಿಟಿ ಇರೋ ಎಗ್ಗದು ಇದು, ಮತ್ತೆ ಇದು 6 ಕ್ಯಾವಿಟಿ. ಯಾವ ರಿಕ್ವೈರ್ಮೆಂಟ್ ಇರುತ್ತೆ, ಕೆಲವು ಶಾಪ್ಸ್ 6 ಹಾಕೊಳ್ತಾರೆ, ಮನೆಗಳಿಗೆ ಹೋಗೋರು ಕೆಲವು ಕ್ರೇಟ್ಸ್ ಅಲ್ಲಿ ತಗೊಳ್ತಾರೆ, ಕೆಲವರು ಈ ತರದಲ್ಲಿ ತಗೊಳ್ತಾರೆ. ಇದ್ರಲ್ಲಿ ಹೋದ್ರೆ ಇನ್ನ 1 ರೂಪಾಯಿ ಜಾಸ್ತಿ ಮೊಟ್ಟೆ. ಯಾವ್ದು ಸರ್? ನೀವು ವಾಲ್ಯೂಮ್ ಎಷ್ಟು ತಗೋತೀರಾ ಅದ್ರ ಮೇಲೆ, ಯಾಕಂದ್ರೆ ಇವಾಗ ನೀವು ಒಂದು 500 ಪೀಸ್ ತಗೊಂಡ್ರಿ ಅಂದ್ರೆ ಕಮ್ಮಿ. ಅದೇ ನೀವು 4,000 5,000 ಪೀಸ್ ತಗೊಂಡಾಗ ನಮ್ಗೆ ವರ್ಕೌಟ್ ಆಗುತ್ತೆ. ಮಶ್ರೂಮ್ದೆಲ್ಲ ಲೇಬಲ್ ನಾವೇ. ಸರ್ ಟೀ ಕುಡ್ದ್ಬಿಟ್ಟು ಹೊರಡಿ ಸರ್.
ನೋಡಿ ಎಣ್ಣೆದು ಗಾಣದ ಎಣ್ಣೆ ಬೇಕಾಗಿಲ್ಲ ಈಗ ನಮ್ಗೆ ಇವಾಗ ಡಿಮ್ಯಾಂಡ್ ಅಂಡ್ ಸಪ್ಲೈ ನಾವು ಈಕ್ವಲ್ ಆಗಿ ಇದೆ ಅನ್ನುವಾಗ ಅಲ್ಲ ನಮ್ಗೆ ಸಪ್ಲೈಸ್ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಮ್ಮಿ ಇದೆ ಅಂದ್ರೆ ನಾವು ಹೋಗ್ಬೇಕು. ಇವಾಗ ನಮ್ಗೆ ಕರೆಕ್ಟ್ ಆಗಿದೆ ಮತ್ತೆ ಎಕ್ಸಸ್ ಡಿಮ್ಯಾಂಡ್ ಇದೆ, ಬೇರೆ ರೈತರಿಗೂ ಕೊಡ್ತಾ ಇದೀವಿ. ನೀವು ಯಾರಾದ್ರೂ ಮಾಡೋದಿದ್ರೆ ಮಾಡಿ ಅಣಬೆನ್ ಬೆಳೆದು ಕಳಿಸಿ, ನಾವೇ ಮಾಡ್ಕೊಳ್ತೀವಿ. ನೀವು ಎಷ್ಟು ಎಫ್ ಇದ್ದೀರಾ ಮೇಡಮ್? ಒಂದು ಎಫ್ ಒಂದೇ. ನನ್ನ ಹೆಸರು ಪದ್ಮಿನಿ ಗೌಡ, ಕೆಂಚಗದಳ್ಳಿ ಗ್ರಾಮದವಳು. ಫೋನ್ ನಂಬರ್ ಹೇಳಿ. 9964849999. ನೋಡಿ ಹೋಗೋ ಪ್ರೈಸ್ ಎಷ್ಟು ಅಂತ, ಇದು ಒಂದು ಬಾಕ್ಸ್ ಪ್ರೈಸ್. ಎಷ್ಟು? 200 ಗ್ರಾಮ್ 100? ಇದು ನಾವು ಕಳಿಸೋ ಪ್ರೈಸ್ ಅಲ್ಲ, ಕಂಪನಿ ಮಾರೋ ಪ್ರೈಸ್. ನಾವೇ ಇದು ಅರ್ಬನ್ಸ್ ಅಲ್ಲಾದ್ರೆ ನಿಮ್ಗೆ ಮೆಟ್ರೋಪಾಲ್ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ BBMP ಅವ್ರ ಹತ್ರ ಲೈಸೆನ್ಸ್ ತಗೋಬೇಕು. ಅದಾದ್ಮೇಲೆ ಉದ್ಯಮ ಸರ್ಟಿಫಿಕೇಟ್ ನೀವು ಆಡಿಟರ್ಸ್ ಕೇಳಿದ್ರೆ ಅವರೇ ಮಾಡ್ಕೊಡ್ತಾರೆ. ಯಾವ್ದಲ್ಲ ಉದ್ಯಮ ಮಾಡ್ಲಿ, ಅದೇ ನೀವು ಮಾಡ್ಬೋದು. ಗೊತ್ತಿಲ್ಲದೆ ಇರೋರು ಆಡಿಟರ್ ಹತ್ರ ಮಾಡಿಸ್ಕೊಳ್ರಿ. ಆಮೇಲೆ ಇದು GST ಸರ್ಟಿಫಿಕೇಶನ್ 3 ಕಂಪಲ್ಸರಿ ಬೇಕು. ಸಪ್ಲೈ ಚೈನ್ GST ಸರ್ಟಿಫಿಕೇಟ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ರಿಗೂ.